ಬೆಳೆಗಳನ್ನು ಬೆಳೆದು ಜೋಳ ಬೆಳೆದ್ರೆ ಒಂದು ಎಕರೆಗೆ 50,000ನೋ 1,00,000ನೋ ಬರುತ್ತೆ. ಅಷ್ಟು ದುಡ್ಡು ಬರ್ತಾ ಇರೋದು ಜೋಳದಲ್ಲೇ. ಆ ಜೋಳ ಒಂದು ರೈತರ ಹತ್ರ ವ್ಯಾಪಾರ ಮಾಡಿಕೊಂಡು ಏನು ನಿನ್ನೆ DN ರಾಮಕೃಷ್ಣ ಅಂತಕ್ಕಂಥ ವ್ಯಾಪಾರಿ ಒಂದು ಪೆರಸಂದೂರದವರು ರೈತರ ಹತ್ರ ಪರ್ಚೇಸ್ ಮಾಡಿಕೊಂಡು ಅದನ್ನು ಹೈದ್ರಾಬಾದಲ್ಲಿ ಸಾಬ್ರಿಗೆ ಮುಸ್ಲಿಮರಿಗೆ ಅವ್ರು ವ್ಯಾಪಾರ ಮಾಡ್ತಕ್ಕಂಥದ್ದು. ರೈತರು ಬೆಳೀತಾರೆ, ಒಂದಷ್ಟು ಜನ ವ್ಯಾಪಾರ ಮಾಡ್ತಕ್ಕಂಥವ್ರು ಹಿಂದೂಗಳೇ ಇದ್ದಾರೆ, ಅವ್ರು ಮಾರ್ತಕ್ಕಂಥದ್ದನ್ನು ಕೆಲವರು ಮುಸ್ಲಿಮರು ಪರ್ಚೇಸ್ ಮಾಡ್ತಾರೆ. ಈಗ ಶಿಡ್ಲಘಟ್ಟದಲ್ಲಿ 90 ಭಾಗ ಮುಸ್ಲಿಮ್ ಅವ್ರಿಗೆ ಶಕ್ತಿ ಬಂದ್ಬಿಡುತ್ತೆ. ಯಾಕಂತ ಹೇಳಿದ್ರೆ ಏನಾದರೂ ಮಾಡೋದು ನಡೀತದೆ ಅಂತ. ಇವತ್ತು ಮೊನ್ನೆ ಶ್ರೀನಿವಾಸ ಸಾಗರದಲ್ಲಿ ನಾವು ಶಾಂತಿಯುತವಾಗಿ ಒಂದು ಹೋರಾಟ ಮಾಡಿ ಒಂದು SP ಅವ್ರಿಗೆ ಕಂಪ್ಲೇಂಟು ಕೊಟ್ಟಿದ್ದೀವಿ. ನಾವು ಶ್ರೀನಿವಾಸ ಸಾಗರದಲ್ಲಿ ನೀರು ಹರಿತಾ ಇದೆ, ಕೋಡಿ ಹೋಗ್ತಾ ಇದೆ, ಒಂದು ಜಲಾಶಯದಲ್ಲಿ ಬಂದಿರತಕ್ಕಂಥ ಸುಂದರವಾದ ತಾಣ ಆಗಿದೆ. ಆ ಒಂದು ಕೋಡಿಯಲ್ಲಿ ಒಂದು ಗಂಗಮ್ಮನ ತಾಯಿನ ಏನು ಒಂದು ಇಟ್ಟಿದ್ದಾರೆ, ಅದ್ರ ಮೇಲೆ ಮುಸಲ್ಮಾನ್ ಹೆಣ್ಮಕ್ಳು ಅದ್ರ ಮೇಲೆ ಕಾಲಿಟ್ಕೊಂಡು ಆ ದೌರ್ಜನ್ಯ ಏನು ಮಾಡಿರ್ತಕ್ಕಂಥದ್ದನ್ನು ನಾವು ಖಂಡಿಸಿ ಹೋರಾಟ ಕೂಡ ಮಾಡಿದ್ವಿ. ಆಗಲೇ 2 ತಿಂಗಳು 1.5 ತಿಂಗಳು ಆಗ್ತಾಯಿದೆ, ಇದುವರೆಗೂ ಏನು ಆಕ್ಷನ್ನೇ ತೊಗೊಂಡಿಲ್ಲ. ಮುಸಲ್ಮಾನರಿಗೆ ಇವತ್ತು ಹೆಂಗಾಗಿದೆ ಅಂತ ಹೇಳಿದ್ರೆ ಅವರು ಮಾಡಿದ್ದೇ ರಾಜಾರೋಷವಾಗಿ ಎಲ್ಲ ಒಂದು ಮಾಡ್ತಕ್ಕಂಥ ಕೆಲಸ ಮಾಡ್ತಕ್ಕಂಥ ಕುಮ್ಮಕ್ಕೆ ಕೊಡ್ತಕ್ಕಂಥದ್ದು ನೋಡಿದ್ದೀರಾ. ಇವತ್ತು ಜಮೀರ್ ಅಹಮದ್ ಕೂಡ ಅವರಿಗೆ ಪರವಾಗಿ ನಿಂತ್ಕೊಂಡು ಆ ದುಡ್ಡು ಕೊಡೋರು ಎತ್ಕೊಂಡ್ಬಂದು FIR ಆಗಿ ಅವ್ರನ್ನ ಅರೆಸ್ಟ್ ಮಾಡಿ ದುಡ್ಡು ಎತ್ಕೊಂಬರೋರನ್ನು ಕೂಡ ಇವರು ಫೋನ್ ಮಾಡಿದ ಅವರು ವಾಪಸ್ ಹೋಗಿದ್ದಾರೆ. ಇವತ್ತು ರಾಮಕೃಷ್ಣ ಪದ ಬೆಳಗ್ಗೆ ಮಾತಾಡಿದೆ, ಆತ ಯಾವ ಸ್ಥಿತಿ ಇದೆ ಅಂದರೆ ಅವ್ರ ಮನೆ ಹತ್ರ ದಿನ ಬೆಳಗ್ಗೆ ರೈತರು ಹೋಗಿ ಕೂತ್ಕೋತಾ ಇದ್ದಾರೆ. ಯಾಕಂದರೆ ರೈತರಿಗೆ ಅವ್ರು ದುಡ್ಡು ಕೊಡಬೇಕು. ಆ ದುಡ್ಡು ಕೊಟ್ಟಿಲ್ಲ ಅಂದರೆ ಆತ ಈಗ ನಾನು ನೇಣಾಕೊಂಡು ಸಾಯ್ಬೇಕಣ್ಣ ಆ ಪರಿಸ್ಥಿತಿ ಬಂದಿದೆ ಅಂತ ಹೇಳ್ತಾ ಇದ್ದಾನೆ. ಇವತ್ತು ಯಾವುದೇ ಕಾರಣಕ್ಕೆ ಈ ಥರ ಧೋರಣೆಗಳಿಗೆ ಒಂದು ಅವಕಾಶ ಕೊಡಬಾರ್ದು. SP ಅವರು ಇಮಿಡಿಯೇಟಾಗಿ ಅವ್ರ ಪರವಾಗಿ ನಿಂತ್ಕೋಬೇಕು, ಅವ್ರನ್ನ ಅರೆಸ್ಟ್ ಮಾಡಬೇಕು, ದುಡ್ಡು ತಗೊಡ್ಬೇಕು ಅಂತಕ್ಕಂಥ ನಮ್ಮದು ಇದಾಗಿ ಮಾಡಿಲ್ಲ ಅಂತ ಹೇಳಿದ್ರೆ ಹೋರಾಟ ಮಾಡೋದಂಥದ್ದು ಗ್ಯಾರಂಟಿ ಆಗುತ್ತೆ. ಇವತ್ತು ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ರೈತರಿಗೆ ಆಗ್ತಕ್ಕಂಥ ಅನ್ಯಾಯ ಕೂಡ ಖಂಡಿಸಿ ನಾವು ಅವ್ರ ಜೊತೆ ನಿಲ್ತೀವಿ ಅಂತಕ್ಕಂಥ ಇದೆ. ಸುದೀರ್ಘವಾಗಿ ಈ ಒಂದು ಎಲ್ಲ ವಿಷಯವನ್ನು ಹಂಚ್ಕೊಂಡಿದ್ದಾರೆ. ಮಾಧ್ಯಮ ಮಿತ್ರರು ಇದನ್ನೆಲ್ಲ ದೊಡ್ಡ ಮಟ್ಟಕ್ಕೆ ಬಹಿರಂಗವಾಗಿ ತಿಳಿಸ್ಕೊಳ್ಬೇಕು, ರೈತರು ಬರೋ ನಿಲ್ತಕ್ಕಂಥ ಕೆಲಸ ಮಾಡಬೇಕಂತ ಧನ್ಯವಾದಗಳನ್ನು ತಿಳಿಸ್ತೀನಿ. ನಮಸ್ಕಾರ. ಇವತ್ತು ನಮ್ಮ ಬಯಲುಸೀಮೆ ಇರ್ಬೋದು, ಇಡೀ ಕರ್ನಾಟಕದಲ್ಲಿ ರೈತರ ಪರ ಇವತ್ತು ಕಾಂಗ್ರೆಸ್ ಸರ್ಕಾರ ಏನು ಮಾಡ್ತಾ ಇರ್ತಕ್ಕಂಥ ವಿಚಾರಣವನ್ನು ಇವತ್ತು ತಿಳಿಸ್ಬೇಕು ಅಂತೇಳಿ ಇವತ್ತು ಸುದೀರ್ಘವಾಗಿ ನಮ್ಮ ರಾಜ್ಯದ ವಕ್ತಾರರಾದ BJP ವಕ್ತಾರರಾದ ನಮ್ಮ ಚಂದ್ರಶೇಖರ್ ಅವರು ಸುದೀರ್ಘವಾಗಿ ಹೇಳಿದ್ದಾರೆ. ಅದ್ರ ಜೊತೆಗೆ ನಮ್ಮ BJPಯ ಎಲ್ಲ ನಮ್ಮ ಹಿರಿಯ ಮುಖಂಡರು ಇವತ್ತು ಏನು ಈ ಪತ್ರಿಕಾ ಮಾಧ್ಯಮದಲ್ಲಿ ಸಾಕಷ್ಟು ವಿಚಾರವನ್ನು ಇವತ್ತು ಈಗಾಗಲೇ ತಿಳಿಸ್ಕೊಟ್ಟಿದ್ದಾರೆ. ರೈತರಿಗೆ ಯಾವುದೇ ಒಂದೇ ಒಂದು ಪರ್ಸೆಂಟು ಕೂಡ ಇವತ್ತು ರೈತರ ಪರವಾಗಿ ಈ ಕಾಂಗ್ರೆಸ್ ಸರ್ಕಾರ ನಿಂತಿಲ್ಲ. ಇವತ್ತು ಕುರ್ಚಿ ಕಿತ್ತಾಟದಲ್ಲಿ ಇವತ್ತು ಹೊರಟಿದೆ. ಈ ಒಂದು ಚಿಕ್ಕಬಳ್ಳಾಪುರ ಬಯಲುಸೀಮೆದು ಕೂಡ ಮಾಧ್ಯಮ ಮಿತ್ರರು ಇವತ್ತು ಕೇಳ್ತಾ ಇದ್ದಾರೆ. ಇವತ್ತು ಎತ್ತಿನ ಹೊಳೆ ನೀರು ಬರುತ್ತೆ ಅಂತಕ್ಕಂಥದ್ದನ್ನು ಇವತ್ತು 30,000 ಕೋಟಿಗೆ ಹೋಗಿದೆ. ಅದು 2 ವರ್ಷದಲ್ಲಿ ಬರುತ್ತೆ ಅಂತ ಹೇಳ್ತಾ ಇದ್ದಾರೆ. ಅದು ಯಾವತ್ತು ಬರುತ್ತೆ ಅಂತಂದು ಇವತ್ತು ನಿಗದಿ ಆಗಿರ್ತಕ್ಕಂಥ ದಿನಾಂಕ ಕೂಡ ಇದಕ್ಕಿಲ್ಲ. ಕೆಲಸ ಕೂಡ ದೊಡ್ಡ ಮಟ್ಟಕ್ಕೆ ನಡೀತಾ ಇಲ್ಲ. ಈ HN ವ್ಯಾಲಿ ನೀರು ಕೂಡ 3ನೇ ಹಂತದ್ದು ಕೂಡ ಶುದ್ಧೀಕರಣ ಮಾಡ್ತಕ್ಕಂಥದ್ದು ಚಕಾರ ಎತ್ತಾ ಇಲ್ಲ. ಇವತ್ತು ಕೃಷ್ಣಾ ನದಿಯ ನೀರನ್ನು ತರ್ತಕ್ಕಂಥ ಕೆಲಸನ ಮಾಡಬೇಕು ಅಂತ ಸಂಸದರು ಕೂಡ ಈಗಾಗಲೇ ಆಂಧ್ರ ಮುಖ್ಯಮಂತ್ರಿ ಹತ್ರ ಮಾತಾಡಿದ್ದಾರೆ. ಅದನ್ನು ಮುಂದುವರ್ತಕ್ಕಂಥ ಕೆಲಸನೂ ಮಾಡಿ ಮುಂದಿನ ದಿನಗಳಲ್ಲಿ HN ವ್ಯಾಲಿಯಲ್ಲಿ ಬರ್ತಕ್ಕಂಥ ನೀರು ಅವಶ್ಯಕತೆಯೇ ಇಲ್ಲ. ನಮಗೆ ಬರ್ತಾ ಇರತಕ್ಕ ಎತ್ತಿನ ಹೊಳೆ ನೀರು ಬಂದು ಕೃಷ್ಣಾ ನದಿ ನೀರು ಬಂತು ಅಂತ ಹೇಳಿದ್ರೆ ಸ್ವಚ್ಛವಾಗಿರೋ ನೀರು ಬರ್ತಕ್ಕಂಥ ಕೆಲಸ ಮಾಡಬೇಕು ಅಂತ ಹೋರಾಟವನ್ನು ಮಾಡ್ತಕ್ಕಂಥ ಕೆಲಸ ಮಾಡ್ತೀವಿ. ಇವತ್ತು ಏನು ಕಿಸಾನ್ ಸನ್ಮಾನ್ ಯೋಜನೆಯಲ್ಲಿ 52 ಲಕ್ಷ ರೈತರಿಗೆ ಕೇಂದ್ರದಿಂದ 6,000 ರೂಪಾಯಿ ಒಬ್ಬೊಬ್ಬ ರೈತರಿಗೆ ಕೊಡ್ತಕ್ಕಂಥ ಕೆಲಸ ಮಾಡ್ತಾಯಿದ್ದು. ಅದೇ ರೀತಿ ಯಡಿಯೂರಪ್ಪನವರು ಸರ್ಕಾರ ಇದ್ದಾಗ 6,000 ಜೊತೆಗೆ 4,000 ಹಾಕಿ 10,000 ಕೊಡ್ತಾಯಿದ್ರು. ಅದನ್ನು ಇವತ್ತು ಕಿತ್ತು ಬಿಸಾಕಿದ್ದಾರೆ. ರೈತರಿಗೆ ಯಾವುದೇ ಒಂದೇ 1% ಕೂಡ ಒಂದು ಒಳ್ಳೆ ಕೆಲಸ ಮಾಡ್ತಕ್ಕಂಥ ಕಾಂಗ್ರೆಸ್ ಸರ್ಕಾರ ಮಾಡ್ತಾಯಿಲ್ಲ. ಇವತ್ತು ನಿನ್ನೆ ಒಂದು ದೊಡ್ಡ ಮಟ್ಟಕ್ಕೆ ಒಂದು